ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಸ್ನೇಹಿತರೆ, ನಾನು ಇವತ್ತು ಏನು ಹೇಳ್ತಿದ್ದೀನಿ ಅಂದರೆ, ಕನ್ನಡ ಕನ್ನಡ ಅಂತ ಹೇಳ್ತಾರಲ್ಲ ಸ್ನೇಹಿತರೆ, ನೋಡಿ, ನಿಜವಾಗ್ಲೂ ಕನ್ನಡಿಗರಿಗೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ ಗೊತ್ತಾ? ಕನ್ನಡ ಹೋರಾಟಗಾರರು ತುಂಬ ಕೆಲಸಗಳನ್ನ ಮಾಡ್ತಿದ್ದಾರೆ, ಒಪ್ಕೊಳ್ಳೋಣ. ನಿಜವಾಗ್ಲೂ ಕೂಡ ಅನ್ಯಾಯ ಆಗ್ತಾ ಇರೋದು ITIನಲ್ಲಿ. ಎಲ್ಲಿ ಯಾಕಪ್ಪ ITI ಓದೋ ಟೈಮ್ನಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಅಂತಂದರೆ, ನೀವು ತಮಿಳ್ನಾಡಿಗೆ ಹೋಗಿ ITI ತಮಿಳು ಭಾಷೆನಲ್ಲೇ ಇರುತ್ತೆ, ಆಂಧ್ರಾಗೆ ಹೋಗಿ ತೆಲುಗು ಭಾಷೆನಲ್ಲೇ ITI ಇರುತ್ತೆ, ನೀವು ನಾರ್ತ್ ಇಂಡಿಯಾಗೆ ಹೋಗಿ ಹಿಂದಿ ಭಾಷೆನಲ್ಲೇ ಇರುತ್ತೆ ITI, ನೀವು ವೆಸ್ಟ್ ಬೆಂಗಾಲ್ಗೆ ಹೋಗಿ ಬೆಂಗಾಳಿ ಭಾಷೆನಲ್ಲಿರುತ್ತೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇಂಗ್ಲೀಷಲ್ಲಿರುತ್ತೆ. ಇದರಿಂದ ಏನು ಅನ್ಯಾಯ ಅಂತ ಹೇಳ್ತಿದ್ದೀರಾ? ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ತನ್ನ ಮಾತೃಭಾಷೆಯಲ್ಲಿ ಕಲಿಯುವ ಶಿಕ್ಷಣಕ್ಕೆ ಬೇರೆ ಭಾಷೆಯಿಂದ ಕಲಿಯುವ ಶಿಕ್ಷಣ ಸಮ ಆಗಲ್ಲ. ಅಷ್ಟು ಚೆನ್ನಾಗಿ ಮಾತೃಭಾಷೆಯಲ್ಲಿ ಕಲಿತಂಥ ಶಿಕ್ಷಣವೇ ಅರ್ಥ ಆಗೋದು. ಆದರೆ ನಮ್ಮ ಸರ್ಕಾರಕ್ಕೆ ಯಾಕೆ ಈ ಇಂಗ್ಲೀಷ್ನ ಮೇಲಿನ ಓಲೈಕೆ? ಯಾಕಪ್ಪ ಅರ್ಥ ಆಗ್ತಾ ಇದೆ? ಯಾಕಪ್ಪ ಈ ಸಮಸ್ಯೆ ಎದುರಿಸ್ತಿದ್ದಾರೆ ಅಂದರೆ, 1ರಿಂದ 10ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಮ್ಮಲ್ಲಿ ಓದಿ ಬಂದಂತಹ ಹುಡುಗರು ITIನಲ್ಲಿ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ಅಲ್ಲಿಯ ಸಬ್ಜೆಕ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳೋದು, ಅಲ್ಲಿ ಇರ್ತಕ್ಕಂಥ ಪಾಠಗಳನ್ನ ಅರ್ಥ ಮಾಡ್ಕೊಳ್ಳೋದು, ಅವೆಲ್ಲ ಕನ್ನಡದಲ್ಲಿ ಇದ್ದರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ITI ಇವೆಲ್ಲ ಓದೋದಲ್ಲ ಮುಖ್ಯ, ಇಂಗ್ಲೀಷ್ ಓದಬಹುದು, ಆದರೆ ಇಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅನ್ನೋದು ಮುಖ್ಯ ಆಗ್ತದೆ ಹುಡುಗರಿಗೆ. ಆದರೆ ನಮ್ಮ ರಾಜ್ಯ ಸರ್ಕಾರ, ಇದುವರೆಗೂ ಬಂದ ಸರ್ಕಾರಗಳು ಕೂಡ ಅದನ್ನು ಮಾಡಿಲ್ಲ. ಯಾಕೆ ನಮ್ಮ ಕನ್ನಡಿಗರಿಗೆ ಕನ್ನಡದಲ್ಲೇ ITIಯನ್ನು ಕಲಿಸಬಾರದು ಅನ್ನೋ ಒಂದು ಇದನ್ನು ಟ್ರೈನಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ ನೋಡಬೇಕು. ಉದ್ಯೋಗ ಮತ್ತು ತರಬೇತಿ ಇಲಾಖೆ ನೋಡಬೇಕು. ಇಲ್ಲ ಅಂದರೆ ತುಂಬಾ ಕಷ್ಟ ಆಗ್ತದೆ. ಇನ್ನೂ ಒಂದು ಕಡೆ ಎಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಂದರೆ, ಅದು ನಮಗೆ ಅಂತಲೇ ಅಲ್ಲ, ತುಂಬ ತಮಿಳು ತೆಲುಗು ಎಲ್ಲರಿಗೂ ಅನ್ಯಾಯ ಆಗ್ತಾ ಇದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ, ಬ್ಯಾಂಕಲ್ಲಿ ನೋಡಿರ್ಬೋದು, ಅಲ್ಲಿ ನೋಡ್ರಿ ಮಲಯಾಳಿ ಇದ್ದಾನೆ, ಇಲ್ಲಿ ನೋಡ್ರಿ ಹಿಂದಿವರು, ಬರೀ ನಾರ್ತ್ ಇಂಡಿಯಾದವರೇ ತುಂಬೋಗಿಬಿಟ್ಟಿದ್ದಾರೆ ರೀ. ಯಾಕಂದರೆ ಅಲ್ಲಿ ವಿಪರೀತವಾದಂತಹ ಪಾಪ್ಯುಲೇಷನ್, ವಿಪರೀತವಾದಂತಹ ಜನಸಂಖ್ಯೆ. ಹಿಂದಿ ಕಲ್ತು ಬಿಡ್ತಾರೆ, ಇಲ್ಲಿಗೆ ಬಂದು ಬಿಡ್ತಾರೆ. ಪ್ರತಿಯೊಂದು ಕಡೆ ನಾರ್ತ್ ಇಂಡಿಯಾದವರೇ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಜಾಸ್ತಿ ಇದ್ದಾರೆ ಅಂದರೆ ಕಾರಣ ಏನು ಅಂತಂದರೆ, ಬ್ಯಾಂಕಿಂಗ್ ಕ್ಷೇತ್ರದ ಪರೀಕ್ಷೆಗಳು ಹಿಂದಿ ಮತ್ತು ಇಂಗ್ಲೀಷ್ 2 ಭಾಷೆನಲ್ಲೇ ಪ್ರಶ್ನೆ ಪತ್ರಿಕೆ ಇರುತ್ತೆ. ಆದರೆ ನಮ್ಮ ಕನ್ನಡಿಗರಿಗೆ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಇರೋದಿಲ್ಲ. ನಮ್ಮ ಕನ್ನಡದ ವಿದ್ಯಾರ್ಥಿಗಳು, ನಮ್ಮ ಕನ್ನಡದ ಸ್ಪರ್ಧಾರ್ಥಿಗಳು ಇಂಗ್ಲೀಷು ಮತ್ತು ಹಿಂದಿಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ಬರಿಬೇಕು. ಸೊ ಅದರಿಂದ ನಮ್ಮ ಕನ್ನಡಿಗರು ಜಾಸ್ತಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಗಿಟ್ಟಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಇದು ಆಗಬೇಕಾಗಿರೋದು ಮೇಯ್ನು. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಇಂಗ್ಲೀಷ್ ಭಾಷೆನ ಅನಿವಾರ್ಯವಾಗಿ ಏರ್ಬಿಟ್ಟಿದ್ದಾರೆ. ನೀವು ಕೇಳಬಹುದು, ನೀನು ಹಿಂಗೆ ಕನ್ನಡ ಕನ್ನಡ ಅಂತಿದೆಯಲ್ಲ, ನೀನು ಹಂಗೆ, ನೀನು ನಿನ್ನ ಮಕ್ಕಳನ್ನೆಲ್ಲ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ತೀಯ, ಹಂಗೆ ಹಿಂಗೆ ಅಂತ ಪ್ರಶ್ನೆಗಳು ಮಾಡ್ಬೋದು. ಹೌದು ಸ್ನೇಹಿತರೆ, ನಾವ್ಯಾಕೆ ಈಗ ಕನ್ನಡ ಮೀಡಿಯಮ್ಮಿಗೆ ಸೇರಿಸ್ಲಿ ಹೇಳಿ ನೀವೇ? ನಮ್ಮ ಮಕ್ಕಳನ್ನ ನಾವು ಪಶ್ಚಾತ್ತಾಪ ಪಟ್ಟಿರೋದು ನಮಗೆ ಸಾಲದಾ? ಕನ್ನಡಿಗರಿಗೆ ಕೋರ್ಟಲ್ಲೋಗಿ ವಾದ ವಿವಾದಗಳೆಲ್ಲ ಯಾವ ಭಾಷೆಯಲ್ಲಿ ನಡೀತವೆ ಸ್ವಾಮಿ? ಕನ್ನಡ ಭಾಷೆಯಲ್ಲಿ ನಡೀತಾವ? ನಮಗಂತೂ ಕೆಲವೊಂದು ಕೋರ್ಟ್ದೆಲ್ಲ ವಿಡಿಯೋದಲ್ಲಿ ಬರುತ್ತೆ, ಅವ್ರು ಏನು ಹೇಳ್ತಾರೆ ಅನ್ನೋದೇ ಅರ್ಥ ಆಗಲ್ಲ, ಬರೀ ಇಂಗ್ಲೀಷಲ್ಲೇ ಇರುತ್ತೆ. ನಮ್ಮ ಮಕ್ಕಳು ಅದೇ ಥರ ಸಫರ್ ಆಗೋದು. ನಾವ್ಯಾಕೆ ಸಫರ್ ಮಾಡಿಸೋಣ ನಮ್ಮ ಮಕ್ಕಳನ್ನ ಕನ್ನಡ ಕನ್ನಡ ಅಂದ್ಕೊಂಡು? ಕನ್ನಡ ಭಾಷಾಭಿಮಾನ ಅನ್ನೋದು ಮನಸ್ಸಲ್ಲಿದೆ. ನಾವು ಕನ್ನಡ ಮೀಡಿಯಮ್ಮಲ್ಲಿ ಓದಿದ್ಕೇನೆ
ಎಷ್ಟೋ ಜನ ಕನ್ನಡಿಗರಿಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆ ಬರ್ತಾ ಇಲ್ಲ, ಅರ್ಥ ಆಗಲ್ಲ. ಈ ತರಹದ ಎಲ್ಲ ಸಮಸ್ಯೆಗಳು ಇದ್ದಂಥ ಸಮಯದಲ್ಲಿ ಕನ್ನಡ ಅಂತ ಬೋರ್ಡ್ಗಳನ್ನ ತೆಗೆಸ್ತೀರ, ಅದೆಲ್ಲ ಓಕೆನೆ. ಆದರೆ ಆಗಬೇಕಿರೋದು ಎಜುಕೇಷನ್ ಸಿಸ್ಟಮ್ನಲ್ಲಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ಕನ್ನಡವನ್ನು ಕಡೆಗಣಿಸುತ್ತಾ ಇರುವುದು ದುರ್ದೈವ. ಅನಿವಾರ್ಯವಾಗಿ ನಮ್ಮಂತಹ ಕನ್ನಡಾಭಿಮಾನಿಗಳು ಕೂಡ ಇಂಗ್ಲೀಷ್ಗೆ ಸೇರಿಸ್ತಕ್ಕಂತಹದ ಅನಿವಾರ್ಯತೆ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ನಾವೇನು ಇಷ್ಟಪಟ್ಟು ಕಲಿಯೋ ಭಾಷೆ ಅಲ್ಲ, ಅನಿವಾರ್ಯತೆಯ ಕಟ್ಟುಪಾಡುಗಳಿಗೆ ಕಟ್ಟು ಬಿದ್ದು ನಮ್ಮ ಮಕ್ಕಳನ್ನು ಕೂಡ ನಾವು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಬೇಕಾಗಿದೆ ಸ್ನೇಹಿತರೆ. ಆದರೆ ಹಿಂದಿಯವ್ರಿಗೆಲ್ಲ ನೋಡಿ, ಅವ್ರವ್ರ ಭಾಷೆನಲ್ಲಿ ಅವ್ರವ್ರಿಗೆ, ಹಿಂದಿ ಭಾಷೆನಲ್ಲಿ ಅವ್ರವ್ರಿಗೆ ಪ್ರಶ್ನೆ ಪತ್ರಿಕೆ ಸಿಗುತ್ತೆ. ರೈಲ್ವೆ ಡಿಪಾರ್ಟ್ಮೆಂಟು ಪ್ರತಿಯೊಂದು ಹಿಂದಿನಲ್ಲೇ ಹೇಳ್ತಾರೆ, ಜಾಸ್ತಿ ಹಿಂದಿನೇ ಬಳಸ್ತಾರೆ. ಹೀಗಿರುವಾಗ ಅವ್ರಿಗೆ ಹಿಂದಿ ಅನ್ನೋದು ಅವ್ರಿಗೆ ಎಕ್ಸಾಮ್ ಬರೆದು ಪಾಸ್ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಆಗಿರೋದಿಲ್ಲ. ಇಲ್ಲಿ ಅನ್ಯಾಯ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಗಳು, ಸಂಬಂಧಪಟ್ಟವರು ಧ್ವನಿ ಎತ್ತಿದ್ರೆ ಮಾತ್ರನೇ ಇದಕ್ಕೆ ಸೊಲ್ಯೂಷನ್ ಸಾಧ್ಯ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.